ಹಣ್ಣುಗಳ ರಾಜ ಮಾವು. ಮಾವಿನ ಹಣ್ಣಿನಲ್ಲಿ ಎಷ್ಟು ವಿಧ, ನೆನೆದರೇನೆ ಬಾಯಲ್ಲಿ ನೀರೂರುತ್ತೆ. ಅದರಲ್ಲೂ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಹಣ್ಣುಗಳ ರಾಜ ಮಾವು ಪ್ರಮುಖ ಬೆಳೆ. ಇಲ್ಲಿ ಬೆಳೆಯುವ ಆಲ್ಫೋನ್ಸ್, ಬಾದಾಮಿ, ಮಲಗೋವಾ ಸೇರಿದಂತೆ ಹಲವು ಬಗೆಯ ಮಾವಿನ ಹಣ್ಣು ವಿದೇಶಕ್ಕೂ ಸಾಗುತ್ತಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಮಾವಿನ ನಗರಿ ಎಂದೇ ಖ್ಯಾತಿ ಪಡೆದಿದೆ. ಅಲ್ಲದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ, ಚಿಂತಾಮಣಿ, ಚಿಕ್ಕಬಳ್ಳಾಪುರ ತಾಲೂಕುಗಳಲ್ಲಿ ಯಥೇಚ್ಛವಾಗಿ ಮಾವು ಬೆಳೆಯಲಾಗುತ್ತಿದ್ದು, ಈ ಬಾರಿ ಹವಾಮಾನ ವೈಪರೀತ್ಯದ ಪರಿಣಾಮ ಇಳುವರಿ ಕಡಿಮೆ, ಬೆಲೆ ಹೆಚ್ಚು ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲೆಯಲ್ಲಿ ಬಾದಾಮಿ, ಮಲಗೋವಾ, ನೀಲಂ, ತೋತಾಪುರಿ, ರಸಪುರಿ, ರಾಜಗಿರಿ ಸೇರಿದಂತೆ ಹಲವು ತಳಿಯ ಮಾವು ಬೆಳೆಯಲಾಗುತ್ತದೆ. ಇಲ್ಲಿ ಬೆಳೆಯುವ ಮಾವು ದಲ್ಲಾಳಿಗಳು ಖರೀದಿಸಿ ನಾನಾ ಪ್ರದೇಶಗಳಿಗೆ ಸಾಗಿಸುವುದು ರೂಢಿ. ಕಳೆದ 2 ವರ್ಷಗಳ ಹಿಂದೆ ಅತಿಯಾದ ಮಳೆಯ ಪರಿಣಾಮ ಮಾವಿನ ಬೆಳೆಯಲ್ಲಿ ವಿವಿಧ ಬಗೆಯ ರೋಗಗಳು ಕಾಣಿಸಿಕೊಂಡಿತ್ತು. ಇದರಿಂದ ಇಳುವರಿ ಕುಂಠಿತವಾಗಿತ್ತಾದರೂ ಸಾಕಷ್ಟು ಪ್ರಮಾಣದಲ್ಲಿ ಫಸಲು ಸಿಕ್ಕಿದ ಕಾರಣ ಬೆಲೆಯಲ್ಲಿ ಯಾವುದೇ ರೀತಿಯ ಏರುಪೇರು ಆಗಿರಲಿಲ್ಲ. ಆದರೆ ಪ್ರಸ್ತುತ ವರ್ಷ ಹಾಗಲ್ಲ. ಮೇ ತಿಂಗಳ ಮಧ್ಯಭಾಗಕ್ಕೆ ಬಂದರೂ ಹನಿ ನೆಲಕ್ಕುದುರಿಲ್ಲ. ಇದು ಮಾವಿನ ಬೆಳೆಯ ಮೇಲೆ ತೀವ್ರ ದುಷ್ಪರಿಣಾಮವನ್ನೇ ಉಂಟು ಮಾಡಿದೆ. ಮಾವು ಹೂ ಬಿಡುವ ವೇಳೆ ಅತಿಯಾದ ಉಷ್ಣ ಗಾಳಿಯಿಂದಾಗಿ ಮಾವಿನ ಹೂವು ಮುರುಟಿ ಹೋಗಿ ಉದುರಿತ್ತು. ಅದರ ನಂತರ ಉಳಿದ ಅಲ್ಪ ಸ್ವಲ್ಪ ಹೂವು ಕಾಯಿ ಕಟ್ಟಿದರೂ ಅದು ಪೂರ್ಣ ಪ್ರಮಾಣದಲ್ಲಿ ಬೆಳೆದು ಕಾಯಿಯಾಗುವ ಮೊದಲೇ ಅತಿಯಾದ ಬಿಸಿಲು ಮತ್ತು ತಾಪಮಾನದ ಕಾರಣ ಕಾಯಿಗಳು ಉದುರಿದವು. 2 ಹಂತದಲ್ಲಿ ಮಾವಿನ ಬೆಳೆ ಪೆಟ್ಟು ತಿಂದ ಕಾರಣ ಈ ಬಾರಿಯ ಫಸಲು ತೀರಾ ಕಡಿಮೆಯಾಗಿದೆ. ಸರ್, ನನ್ನ ಹೆಸರು ಬಿ ಆರ್ ರಾಜೇಶ್. ಇವತ್ತು ಮಾವಿನ ಗಿಡಗಳು ಒಂದು 4 ಎಕರೆಯಲ್ಲಿ ಬೆಳೆಸಿದ್ದೀನಿ. ಈ ಮಾವಿನ ಗಿಡಗಳ ಪೈಕಿ ಏನು ಸ್ವಲ್ಪ ಬೇನಿಷ ಹಾಕಿದ್ದೀನಿ ಹೆಚ್ಚಿಗೆ. ಆ ಬೇನಿಷ ಪರವಾಗಿಲ್ಲ, ಫಸಲೇನು ಚೆನ್ನಾಗೇ ಬರ್ತೈತೆ. ವರ್ಷ ಬರ್ತಾಯಿತ್ತು. ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಒಂದು ಸರಿ ಕೊರೋನಾ ಎಫೆಕ್ಟಿಂದ ಸ್ವಲ್ಪ ಹೋಯಿತು, ಲಾಕ್ಡೌನ್ ಆಯಿತಾಗ. ಮತ್ತು ಅದಾದ ನಂತರ ಆ ಮಳೆ ವಿಪರೀತ, ಪ್ರಕೃತಿ ವಿಪರೀತ ಮಳೆ ವಿಪರೀತ ಆಗೋದ್ರಿಂದ ಆವಾಗಲೂ ಕ್ರಾಪ್ ಆಯಿತು. ಬಟ್ ಈ ಸಾರಿ ಏನೋ ಫಸಲು ಮುಂಚೆ ಚೆನ್ನಾಗಿ ಬರ್ತಾಯಿತ್ತು ಅನ್ನೋ ಒಂದು ನಂಬಿಕೆ ಇತ್ತು. ಕೊನೆ ಸಿಸ್ಟಮಲ್ಲಿ ಏನಾಗೋಯ್ತು ಅಂದರೆ ವಾತಾವರಣದಲ್ಲಿ 40 ಡಿಗ್ರಿವರೆಗೂ ಹೋಯ್ತು ನಮ್ಮ ಕಡೆ ಟೆಂಪ್ರೇಚರ್. ಆಗ ಕಾಯೆಲ್ಲನೂ ಉದುರೋಗ್ಬಿಟ್ಟು ನಮಗೆ ನಷ್ಟ ಉಂಟಾಗಿದೆ. ಫಸಲು ಬಂದಿಲ್ಲ ಈ ಸಾರಿ. ಒಂದು 20% ಫಸಲು ಬಂದಿದೆ ಸರ್. ಒಟ್ಟಾರೆ ರೈತರಿಗಂತೂ ಮಾವಿನ ಗಿಡ ಬೆಳೆದಿರೋರ್ಗೇನೋ ಲಾಸ್ ಆಗಿದೆ ಸರ್. ಯಾರಿಗೂ ಲಾಭ ಅಂತ ರೇಟ್ ಸಿಗ್ತೈತೆ, ಬಟ್ ಬೆಳೆನೇ ಇಲ್ಲ. ಹಂಗಾಗ್ಬಿಟ್ಟು ನಮ್ಗೆ ಲಾಸ್ ಆಗಿದೆ ಸರ್. ಮಾರ್ಕೆಟಲ್ಲಿ ಮಾವಿನಕಾಯಿ ರೇಟ್ ಇದೆ ಇಲ್ಲ ಮಾರ್ಕೆಟಲ್ಲಿ ಮಾವಿನಕಾಯಿಗೇನೋ ರೇಟ್ ಇದೆ, ಬಟ್ ಕಾಯೇ ಇಲ್ಲ. ಅವ್ರು ಬಂದು ಅಕಸ್ಮಾತ್, ಯಾಕಂದರೆ ಈಗ ತೋಟ ಕೊಂಡ್ಕೊಳ್ಳೋರು ಕೂಡ ಹಿಂಜರಿಕೆ ಆಗ್ತಾಯಿದ್ದಾರೆ. ಕಾಯಿ ಸಿಗ್ತಾ ಇಲ್ಲ, ಅವ್ರು ಕೊಡೋ ರೇಟ್ಗೆ ನಾವು ಕೊಡೋಕ್ಕೆ ಬರಲ್ಲ. ಅದರಿಂದ ಆಗ್ಬಿಟ್ಟು ಈ ಸಾರಿ ನಮ್ಗೆ ಲಾಸ್ ಆಗಿದೆ. ಈ ಸಾರಿ ಜಿಲ್ಲೆಯಲ್ಲಿ 52,000 ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 1 ಲಕ್ಷ ಬೆಳೆಗಾರರು ಮಾವು ಬೆಳೆಯುತ್ತಾರೆ. ಅದರಲ್ಲೂ 70% ಮಾವು ಬೆಳೆ ಇರುವುದು ಚಿಕ್ಕಬಳ್ಳಾಪುರದಲ್ಲಿ. ಅತಿವೃಷ್ಟಿ, ಅನಾವೃಷ್ಟಿ ಮುಂತಾದ ಪ್ರಕೃತಿ ವಿಕೋಪಗಳ ಕಾರಣ ರೈತರಿಗೆ ಪದೇ ನಷ್ಟವಾಗುತ್ತಲೇ ಇದೆ ಎಂಬುದು ದುರಂತ. ಈ ವರ್ಷ ಮಳೆಯ ಅನಿಶ್ಚಿತೆ ಇದ್ದು ಅತಿಯಾದ ತಾಪಮಾನದ ಕಾರಣ ಮಾವಿನ ಫಸಲು ಇಳುವರಿಯಲ್ಲಿ ತೀರಾ ಕುಂಠಿತವಾಗಿದೆ. ಇದರಿಂದ ಮಾರುಕಟ್ಟೆಯಲ್ಲಿ ಸಹಜವಾಗಿಯೇ ಬೆಲೆ ಏರಿಕೆಯಾಗಿದೆ. ಮಾರುಕಟ್ಟೆಯಲ್ಲಿ ಮಾವಿನ ಬೆಲೆ ಗಗನಮುಖಿಯಾಗಿದ್ದು, ಪ್ರತಿ ಕೆಜಿ ಮಾವಿನ ಹಣ್ಣು 150ರಿಂದ 400 ರೂಪಾಯಿವರೆಗೂ ಮಾರಾಟವಾಗುತ್ತಿವೆ. ಮಲಗೋವಾ, ಆಲ್ಫೋನ್ಸ್, ಬಾದಾಮಿ, ರಾಜಗಿರಿ ಸೇರಿದಂತೆ ಹಲವು ತಳಿಯ ಮಾವು ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತಿದ್ದು, ಇಳುವರಿ ಕಡಿಮೆ ಇರುವ ಕಾರಣ ಮಾರುಕಟ್ಟೆಗೆ ಬರುವ ಮಾವಿನಲ್ಲಿಯೂ ಕುಂಠಿತವಾಗಿದೆ. ಇದರಿಂದ ಸಹಜವಾಗಿಯೇ ಬೆಲೆಯಲ್ಲಿ ಏರಿಕೆಯಾಗುತ್ತಿದೆ. ಇನ್ನು ರಫ್ತು ಮಾಡುವ ತಳಿಗಳ ಮಾವಿನ ಉತ್ತಮ ಗುಣಮಟ್ಟದ ಮಾವಿನ ಹಣ್ಣು ಈಗಾಗಲೇ ವಿದೇಶಿಗಳಿಗೆ ರಫ್ತು ಆರಂಭವಾಗಿದ್ದು, ದ್ವಿತೀಯ ದರ್ಜೆ ಮಾವು ಮಾತ್ರ ಸ್ಥಳೀಯವಾಗಿ ಮಾರಾಟವಾಗುತ್ತಿದೆ. ಮಾವಿನ ತೋಟಗಳಲ್ಲಿ ಕಾಯಿಯ ಇಳುವರಿ ನೋಡಿ ವ್ಯಾಪಾರಿಗಳು ತೋಟಗಳನ್ನೇ ಖರೀದಿ ಮಾಡುವುದು ಈ ಭಾಗದಲ್ಲಿ ಸಹಜ ಪ್ರಕ್ರಿಯೆಯಾಗಿದ್ದು, ಈ ಬಾರಿ ಅತಿಯಾದ ಬಿಸಿಲು ಮತ್ತು ಒಣಹವೆ ತೀವ್ರವಾಗಿದ್ದ ಕಾರಣ ಆರಂಭದಲ್ಲಿ ವ್ಯಾಪಾರಿಗಳು ತೋಟಗಳನ್ನು ಖರೀದಿ ಮಾಡಿಲ್ಲ. ಆದರೆ ಕಾಯಿ ಕಟ್ಟಿದ ನಂತರ ವ್ಯಾಪಾರಿಗಳ ಮಾವಿನ ತೋಟಗಳತ್ತ ಮುಖ ಮಾಡಿದ್ದು, ಈಗಾಗಲೇ ಬಹುತೇಕ ರೈತರು ತೋಟಗಳನ್ನ ಮಾರಾಟ ಮಾಡಿದ್ದಾರೆ. ತೋಟಗಳನ್ನು ಖರೀದಿ ಮಾಡಿರುವ ವ್ಯಾಪಾರಿಗಳು ಗುಣಮಟ್ಟದ ಮಾವಿನ ಫಸಲು ಕೊಯ್ಲು ಮಾಡಿ ಈಗಾಗಲೇ ವಿದೇಶಿಗಳಿಗೆ ರಫ್ತು ಮಾಡುವ ಕೆಲಸವನ್ನು ಮಾಡುತ್ತಿದ್ದು, ಇದರಿಂದಲೂ ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾವಿನ ಬೆಲೆ ಹೆಚ್ಚಳವಾಗುವ ಕಾರಣವಿದೆ ಎನ್ನುತ್ತಾರೆ ರೈತರು. ನಮಸ್ಕಾರ, ನಮ್ಮ ಹೆಸರು ಗುಮ್ಮಾರ್ದಾನಂದು ಗುಡಿಬಂಡೆ.
ನೋಡಿ ಈ ಒಂದು ಮಾವಿನ ತೋಪಲ್ಲಿ ಇವತ್ತು ನಾವು ಇಲ್ಲಿದ್ದೀವಿ. ಏನಪ್ಪ ಈ ಮಾವಿನ ಮರಗಳು ನೋಡಿದ್ರೆ ತುಂಬ ಸುಮಧುರವಾಗಿದೆ. ಆದರೆ ಏನಾಗುತ್ತೆ, ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ. ಲಾಸ್ಟ್ ಇಯರ್ ಏನಾಯ್ತು ಅಂದರೆ ವಿಪರೀತವಾದಂಥ ಮಳೆಯಿಂದ ಬೆಳೆನೇ ಸಿಗಲಿಲ್ಲ. ಸುಮಾರು ಜನಕ್ಕೆ ತೊಂದರೆ ಆಯಿತು ರೈತರಿಗೆ. ಈ ಕಡೆ ರೈತರಿಗೂ ತೊಂದರೆ ಆಯಿತು, ಗ್ರಾಹಕರಿಗೂ ತೊಂದರೆ ಆಯಿತು, ಮತ್ತು ತಿನ್ನೋವಂಥವ್ರಿಗೆ ಪಾಪ ಸಿಗಲೇ ಇಲ್ಲ. ಈ ವರ್ಷ ಏನಾಗಿದೆ ಅಂದರೆ ಚೆನ್ನಾಗಿ ಬೆಳೆ ಬಂದಿದೆ, ಆದರೆ ಬಿಸಿಲಿನ ಬೇಗೆ ಜಾಸ್ತಿ ಆಗಿಬಿಟ್ಟು ಸುಮಾರು ಹೂನಲ್ಲೇ ಏನಾಗಿದೆ ಅಂದರೆ ಎಲ್ಲ ಕೂಡ ಉದುರೋಗ್ಬಿಟ್ಟಿದೆ. ಸುಮಾರು ಅರ್ಧಕ್ಕರ್ಧ ಉದುರೋಗ್ಬಿಟ್ಟು ಏನಾಗ್ತದೆ, ಬೆಲೆ ಏನೋ ಗಗನಕ್ಕೇರಿದೆ. ಪಾಪ ಗ್ರಾಹಕರು ಕೊಂಡ್ಕೊಳ್ಳೋಕ್ಕೆ ಕಷ್ಟ. ಇಲ್ಲೇನಾಗ್ತದೆ, ಸುಮಾರು ಕಷ್ಟಪಟ್ಟು ದುಡಿದು ರೈತರಿಗೆ ಏನಾಗಿದೆ, ತೊಂದರೆ ಆಗಿದೆ. ಬೆಳೆ ಕಷ್ಟಪಟ್ಟಿದ್ದಾರೆ, ಆದರೆ ಅವ್ರಿಗೆ ಕೈಗೆ ಸಿಗ್ತಾಯಿಲ್ಲ, ದುಡ್ಡು ಸಿಗ್ತಾಯಿಲ್ಲ. ಇದರಿಂದ ಗ್ರಾಹಕರಿಗೂ ತೊಂದರೆ. ಯಾಕಂದರೆ 200-300 ಆಗ್ತದೆ ಕೆಜಿ. ಮಾಮೂಲಿ ಗ್ರಾಹಕರು ಹೆಂಗೆ ಕೊಂಡ್ಕೊಳ್ಳೋದು ಆಗೋದಿಲ್ಲ. ಇಲ್ಲಿ ಫಸಲು ಜಾಸ್ತಿ ಇದ್ದರೆ ಅಲ್ಲಿ ಏನಾಗುತ್ತೆ ಅಂದರೆ ಕಡಿಮೆ ರೇಟ್ ಸಿಗುತ್ತೆ, ಎಲ್ಲರೂ ಕೂಡ ತಿನ್ಬೋದು. ಈ ಹಣ್ಣುಗಳು ತಾಜಾ ಹಣ್ಣುಗಳು ಇದೆ, ಏನು ಮಾಡೋಕ್ಕಾದ್ರೆ ಸಿಗಬೇಕಂದ್ರೆ ಅಲ್ಲಿ ಕಡಿಮೆ ದರದಲ್ಲಿ ಸಿಗಬೇಕು. 100-200 ಅಂದರೆ ಕೊಂಡ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಕೆಲ ಕಾರಣ ಈ ಒಂದು ಪ್ರಕೃತಿಯ ವಿಕೋಪಗಳು, ಪ್ರಕೃತಿ ಉಪಯೋಗಗಳು ರೈತರಿಗೆ ಹೊಡಿತಾ ಇದೆ. ಇದನ್ನು ಗ್ರಾಹಕರಿಗೂ ತೊಂದರೆ ಆಗ್ತಾ ಇದೆ. ಈ ರೀತಿ ಸರ್ಕಾರ ಆಗಲಿ ಯಾರೇ ಆಗಲಿ ಇದನ್ನು ಎಚ್ಚೆತ್ಕೋಬೇಕು. ರೈತರಿಗೆ ಒಂದು ಕಷ್ಟಗಳಿಗೆ ಅನುವು ಮಾಡ್ಕೋಬೇಕು. ಇದು ವರ್ಷಕ್ಕೂ ಬಿಡುವಂಥ ಒಂದು ಫಲ ಇದು ಮಾವಿನ ಗಿಡಗಳು. ಯಾಕೆಂದರೆ ವರ್ಷಾದ್ಯಂತ ಕಾಯ್ಕೊಂಡಿರ್ತಾರೆ ಪಾಪ ರೈತರು. ಆದರೆ ವರ್ಷದಲ್ಲಿ ಏನೋ ಕೊನೆಯಲ್ಲಿ ಮಳೆ ಜಾಸ್ತಿ ಆಗುತ್ತೆ, ಇಲ್ಲಾಂದರೆ ಬಿಸಿಲು ಜಾಸ್ತಿಯಾಗಿ ನಷ್ಟ ಆಗುತ್ತೆ. ಅತಿವೃಷ್ಟಿ ಅನಾವೃಷ್ಟಿಯಿಂದ ಏನಾಗುತ್ತೆ, ರೈತರಿಗೆ ಎಫೆಕ್ಟ್ ಆಗ್ತಾಯಿದೆ. ಇದರಿಂದ ಗ್ರಾಹಕರಿಗೂ ತೊಂದರೆ ಆಗ್ತಾಯಿದೆ. ಇದಕ್ಕೆ ಸರ್ಕಾರ ಏನನ್ನು ಕೂಡ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮುಖ್ಯವಾಗಿ ಇದೀಗ ಮಳೆ ಆರಂಭವಾಗುತ್ತಿದ್ದು ಇನ್ನು ಕೊಯ್ಲು ಮಾಡದ ಮಾವಿನ ಬಗ್ಗೆ ರೈತರಲ್ಲಿ ಆತಂಕ ಆರಂಭವಾಗಿದೆ. ಕಳೆದ 4-5 ದಿನಗಳಿಂದ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದ್ದು ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ತುಂತುರು ಮಳೆಯಾಗುತ್ತಿದೆ. ಬಿರುಗಾಳಿಯ ಹೊಡೆತಕ್ಕೆ ಮಾವು ಉದುರುವ ಆತಂಕ ಎದುರಾಗುವುದು ಒಂದು ಕಡೆಯಾದರೆ ಆಲಿಕಲ್ಲು ಬೀಳುವ ಆತಂಕ ಮತ್ತೊಂದು ಕಡೆ ಇದೆ. ಮಳೆ ಎಷ್ಟೇ ಬಿದ್ದರೂ ಅದು ಮಾವು ಬೆಳೆಗೆ ಪೂರಕವಾಗಿಯೇ ಇರುತ್ತದೆ. ಆದರೆ ಮಾವಿನ ಬೆಳೆಗೆ ಗಾಳಿ ಮತ್ತು ಆಲಿಕಲ್ಲು ಶತ್ರುಗಳಾಗಿವೆ. ಮರದಲ್ಲಿರುವ ಮಾವಿನಕಾಯಿಯ ಮೇಲೆ ಆಲಿಕಲ್ಲು ಬಿದ್ದರೆ ಕಾಯಿ ಮರದಲ್ಲಿಯೇ ಕೊಳೆತು ಹೋಗಲಿದೆ. ಇನ್ನು ಜೋರು ಗಾಳಿ ಬೀಸಿದರೆ ಮರದಲ್ಲಿರುವ ಕಾಯಿಗಳು ನೆಲಕ್ಕುದುರುತ್ತವೆ. ಇದರಿಂದ ರೈತರು ಮಾತ್ರವಲ್ಲದೆ ವ್ಯಾಪಾರಿಗಳು ಆತಂಕಕ್ಕೆ ಒಳಗಾಗಿದ್ದು ಪ್ರಸ್ತುತ ಮಳೆ ಬಂದರೂ ಕಷ್ಟ, ಮಳೆ ಬಾರದಿದ್ದರೂ ಕಷ್ಟ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟಿನಲ್ಲಿ ಹಣ್ಣುಗಳ ರಾಜ ಮಾವಿನ ಬೆಳೆ ಕಳೆದ ಹಲವು ವರ್ಷಗಳಿಂದ ಮಾವು ಬೆಳೆಗಾರರ ಪಾಲಿಗೆ ಹುಳಿಯಾಗಿ ಪರಿಣಮಿಸಿದ್ದು ಈ ಬಾರಿಯಾದರೂ ಉತ್ತಮ ಬೆಲೆ ಸಿಗುತ್ತಿರುವುದು ಸಂತಸದ ವಿಷಯವೇ ಆಗಿದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.